ಹಾಯ್ ಎಲ್ರಿಗೂ ನಿಮ್ಮ ಪ್ರೀತಿಯ ಸುನಿಲ್ ಮಾಡೋ ನಮಸ್ಕಾರಗಳು. ಸಿ ಈ ಒಂದು ವಿಡಿಯೋ ನೋಡಿ ಆದ ನಂತರ ನಾವು ಆರಾಧನೆ ಮಾಡುವಂಥ ದೇವಿ ಆಗಿರ್ಬೋದು ಅಥವಾ ಲಕ್ಷ್ಮಿಯರಾಗಿರ್ಬೋದು ಎಷ್ಟು ಚೀಪ ಅಂತ ಅನಿಸ್ತಿದೆ ನನಗೆ. ಅಲ್ಲಿ ನಂಗೊಂದು ಕ್ವಶನ್, ಏನಕ್ಕೆ ಆ ಒಂದು ಪಾವಿತ್ರತೆನ ಮನುಷ್ಯರಿಗೆ ಏನಕ್ಕೆ ಹೋಲಿಸ್ತಿದ್ದೀರ ಅಂತ ನಂಗೆ ಅರ್ಥ ಆಗ್ತಿಲ್ಲ. ಮನುಷ್ಯ ಏನು ಮನುಷ್ಯ ದೇಹದಲ್ಲಿ ಬರೀ ರಕ್ತ ಮಾಂಸ ಎಲುಬು ಮಲಮೂತ್ರ, ಅದು ಬಿಟ್ಟರೆ ಏನಿದೆ? ಹೊಲಸು ಮನಸ್ಸಲ್ಲಿ ಚೆನ್ನಾಗಿದೆಯಾ? ಅದರಲ್ಲೊಂದಷ್ಟು ಕಪಟ ಕಲ್ಮಶ. ಆ ಪಾವಿತ್ರತೆನ ಈ ಮನುಷ್ಯರಿಗೆ ಹೋಲಿಸ್ತೀನಿ ಅಂತಾದರೆ ಇದು ಎಷ್ಟು ದೊಡ್ಡ ಅಪರಾಧ ಅನ್ನೋದು ನಿಮ್ಗೆ ತಿಳಿದಿರಲಿ. ಈ ಎಷ್ಟು ದೊಡ್ಡ ಮಟ್ಟಿಗೆ ಇದೊಂದು ಅಧರ್ಮ ಅನ್ನೋದು ಕೂಡ ಒಂದು ಯೋಚನೆಗೆ ಬರಬೇಕು ನಿಮಗೆ. ಏನೋ ದೇವಿಯರು ಲಕ್ಷ್ಮಿಯರೆಲ್ಲ ಅಷ್ಟು ಚೀಪ, ಮನುಷ್ಯರಿಗೆ ಹೋಲಿಸುವಷ್ಟು ಒಂದು ಇದೆಯಾ ನಮ್ಮ ಒಂದು ಮನುಷ್ಯರಿಗೆ? ಅಂದರೆ ದೇವಿಯರನ್ನ ಲಕ್ಷ್ಮಿಯರನ್ನ ಮನುಷ್ಯರಿಗೆ ಹೋಲಿಸುವಷ್ಟು ಒಂದು ಅಪವಿತ್ರರವರು. ನಮಗೆ ಮನುಷ್ಯತ್ವನೇ ಇಲ್ಲ, ಇನ್ನು ದೈವತ್ವ ನಮ್ಮಲ್ಲಿ ಎಲ್ಲಿಂದ ಬರೋದು? ಅಥವಾ ನಾನು ಕೇಳ್ತಿರೋದು, ನಿಮಗೆ ಅರ್ಹತೆ ಇದೆ ಅಂತ ಆದರೆ, ಯೋಗ್ಯತೆ ಇದೆ ಅಂತ ಆದರೆ, ಆ ದೇವಿ ಲಕ್ಷ್ಮಿಯರು ಏನು ಆಚರಣೆ ಮಾಡ್ತಿದ್ದಾರೆ ಅದನ್ನು ಮಾಡಿ ಆ ಧರ್ಮನ ಪಾಲನೆ ಮಾಡಿ. ಬಿಟ್ಟರೆ ಏನಿದೆಲ್ಲ ಏನು ನಡೀತಿದೆ ಪ್ರಪಂಚದಲ್ಲಿ? ಮನುಷ್ಯರಾಗೋದನ್ನು ಬಿಟ್ಟು ದೇವಿಯರಾಗೋಕ್ಕೆ ರೆಡಿಯಾಗಿದ್ದಾರೆ, ಲಕ್ಷ್ಮಿಯರಾಗೋಕ್ಕೆ ರೆಡಿಯಾಗಿದ್ದಾರೆ. ಮನುಷ್ಯತ್ವ ಅಲ್ಲ, ದೈವತ್ವದ ಬಗ್ಗೆ ಚಿಂತನೆ ಅವರಿಗೆ. ಆ ವಿಡಿಯೋ ನೋಡಿ ಒಂಥರ ಕೆಟ್ಟ ಕೋಪನೇ ಬಂತು ಬಿಡಿ. ದೇವಿಯರೇನು ಮೂರು ಬಿಟ್ಟಿದ್ದಾರೆ? ಫ್ರೀಡಮ್ ಅಂತ ಹೇಳ್ಕೊಂಡು ಗಂಡಂದರಿಗೆ ಹಿಂಸೆ ಕೊಡುವವರು, ಅಥವಾ ಹನಿ ಟ್ರ್ಯಾಪಲ್ಲಿ ತಾಯಿಗೆ ಮಗನಿಲ್ಲದಾಗೆ ಯಾರನ್ನಾದ್ರೂ ಮಾಡಿದ್ದಾರವರು? ಇಲ್ಲ ತಾನೆ? ಅಂಥವ್ರನ್ನೇನಕ್ಕೆ ಮನುಷ್ಯರಿಗೆ ಹೋಲಿಸ್ತಿದ್ದೀರಾ? ಆ ಪವಿತ್ರತೆನೇನಕ್ಕೆ ಮನುಷ್ಯರಿಗೆ ಹೋಲಿಸ್ತಿದ್ದೀರಾ? ಇದು ಆಲ್ಮೋಸ್ಟ್ ಇದು ಕಲಿಯುಗ ಅಲ್ಲ, ಇದು ಅಂತ್ಯಯುಗ. ಇದು ನನಗೆ ಅನಿಸ್ತಿದೆ ಆ ಥರ. ಮನುಷ್ಯತ್ವ ಯಾರಲ್ಲಿಲ್ಲ, ದೈವತ್ವದ ಬಗ್ಗೆ ಮಾತು, ದೈವತ್ವನ ಮನುಷ್ಯತ್ವ ಅನ್ನೋದು 1% ಕೂಡ ಇಲ್ಲ. ದೈವತ್ವದ ಬಗ್ಗೆ ಮಾತು. ಮನುಷ್ಯನ ದೇಹನೇ ಹೊಲಸು, ಮನಸ್ಸು ಕೂಡ ಹೊಲಸು. ಅಂಥವರು ದೇವಿ ಲಕ್ಷ್ಮಿಯರಿಗೆ ಹೋಲಿಸ್ಕೊಳ್ತಾರೆ, ಅಂಥವ್ರನ್ನ ದೇವಿ ಲಕ್ಷ್ಮಿಗೆ ಹೋಲಿಸ್ತಿದ್ದಾರೆ. ಏನಾಯ್ತು ರೀ ನಮ್ಮ ಸನಾತನ ಇಷ್ಟು ಕೆಟ್ಟೋಗಿದೆಯಾ? ಇಲ್ಲಿ ಮನುಷ್ಯರಾಗಿ ಹುಟ್ಟಿ ಮಾನವ ಧರ್ಮ, ಮಾನವೀಯತೆ ಇದನ್ನು ನಾವು ಅಳವಡಿಸ್ಕೊಂಡು ಗಂಡ ಹೆಣ್ಣ ಆ ಧರ್ಮನ ಪಾಲನೆ ಮಾಡಿ ಅಚ್ಚುಕಟ್ಟಾಗಿ ಆ ಒಂದು ಮನುಷ್ಯತ್ವದ ಜೊತೆ ಲೈಫ್ ಜರ್ನಿನ ಎಂಡ್ ಮಾಡೋದನ್ನು ನೋಡ್ಕೋಬೇಕು ನಾವು. ಅದನ್ನು ಬಿಟ್ಟು ದೇವಿ ಲಕ್ಷ್ಮಿ ಏನಿದೆ ರೀ? ನಿಮ್ಗೇನಿದೆ ಕ್ವಾಲಿಟಿ? ದೇವಿ ಲಕ್ಷ್ಮೀರಾಗೋಕ್ಕೆ ಏನಿದೆ ಕ್ವಾಲಿಟಿ? ನಾನು ಕೇಳ್ತಿರೋದು ಹೇಳಿ. ಗಂಡಾಗಿ ಹುಟ್ಟಿರೋದು ಪಾವಿತ್ರತೆ ಅಥವಾ ಸಾರ್ಥಕತೆ ಅಲ್ಲ, ಹೆಣ್ಣಾಗಿ ಹುಟ್ಟಿರೋದು ಪಾವಿತ್ರತೆ ಸಾರ್ಥಕತೆ ಅಲ್ಲ. ಹುಟ್ಟಾದ ನಂತರ ನಾವೇನು ಜನ್ಮ ಪಡ್ಕೊಳ್ತೀವಿ ನೋಡಿ, ಆ ಹುಟ್ಟಿದ ನಂತರ ಸಾರ್ಥಕತೆ ನಾವು ಪಡ್ಕೋಬೇಕು, ನಾವು ಕೊಡಬೇಕು. ಅದಕ್ಕೆ ಒಂದು ಅಚ್ಚುಕಟ್ಟಾದ ಒಂದು ಹೆಣ್ಣಿನ ಧರ್ಮ ಮಾಡಬೇಕು, ಗಂಡಿನ ಧರ್ಮ ಮಾಡಬೇಕು. ಆ ಧರ್ಮನ ಬಿಟ್ಟು ಅಧರ್ಮದಲ್ಲಿ ಹೋಗಿ ಮನುಷ್ಯತ್ವನ ಬಿಟ್ಟು ಏನೇನೇನೋ ಕಿತ್ತಾಟ, ಯಾರ್ಯಾರ ಬಗ್ಗೆ ಮಾತಾಡಿ ಒಂದಷ್ಟು ಕಲ್ಮಶ ಕಪಟ ಇರೋ ಮನುಷ್ಯರು ನಾವು ದೇವಾನುದೇವತೆಗಳ ಬಗ್ಗೆ ಮಾತಾಡ್ತಿದ್ದೀವಿ. ದೇವಾನುದೇವತೆಗಳನ್ನು ನಮಗೆ ನಾವು ಹೋಲಿಸ್ಕೊಳ್ತಿದ್ದೀವಿ ಅಂತಾದರೆ ಇದಕ್ಕಿಂತ ಕೆಟ್ಟ ಮನಸ್ಥಿತಿ ಎಲ್ಲೂ ಸಿಗೋಕ್ಕೆ ಚಾನ್ಸ್ ಇಲ್ಲ. ಐ ಹೋಪ್ ನನಗೆ ಈ ವಿಡಿಯೋ ಸಿಕ್ಕಕ್ಕೆ ತುಂಬ ವಿಡಿಯೋ ಇದೆ, ಬಟ್ ಈ ವಿಡಿಯೋನ ಮೆನ್ಷನ್ ಮಾಡ್ತಿದ್ದೀನಿ. ಏನಕ್ಕೆ ಕಾಲಿನ ಹೋಲಿಸ್ಬೇಕು? ಇವಾಗ ಕಾಳಿ ಅನ್ನೋದೇನು? ಕಾಳಿ ರಾಕ್ಷಸರನ್ನು ಕೊಂದಿಲ್ಲ, ರಾಕ್ಷಸ ತಾನನ ಕೊಂದಿದ್ದಾರೆ. ಅದು ಅರ್ಥ ಮಾಡ್ಕೊಳ್ಳಿ.
ಮುಳ್ಳನ್ನು ಮುಳ್ಳಿಂದನೇ ತೆಗೆದಿದ್ದಾರೆ. ರಾಕ್ಷಸತನನ ಕೊಲ್ಲೋಕ್ಕೆ ರಾಕ್ಷಸಿಯಾಗಿ ಬಂದಿರೋದು ಅವರು. ಸೊ ನಮ್ಮಲ್ಲಿ ರಾವಣನ 10 ತಲೆ ಇಲ್ವೇ? ಆ ಒಂದು ತತ್ವ ನಮ್ಮಲ್ಲಿ ಇಲ್ವೇ? ಇದೆ ತಾನೆ, ನಮ್ಮಲ್ಲಿ ರಾಕ್ಷಸತನ ಇದೆಯಲ್ಲ. ದೇವರಿವಾಗ ಸೃಷ್ಟಿ ಮಾಡುವಾಗ ಹರ್ಷಡ್ವರ್ಗ, ಕಾಮಕ್ರೋಧ, ಮದ, ಮಾತ್ಸರ್ಯ, ಲೋಪ ಮಾತ್ಸರ್ಯ, ಲೋಭ, ಅದಾದ ನಂತರ ಅಷ್ಟು ಕಲ್ಮಠ, ಕಪಟ, ಮೋಸ ಇದೆಲ್ಲನೂ ಇದ್ದು ಅದರ ಜೊತೆನೂ ಒಂದು ಮಮಕಾರ, ವಾತ್ಸಲ್ಯ, ಕರುಣೆ, ಅನುಕಂಪ ಇಂಥದ್ದನ್ನು ಕೂಡ ಕೊಟ್ಟಿದ್ದಾರೆ ದೇವರು. ಬಟ್ ನಮಗೆ ದೇವರ ಹತ್ತು ಹೋಗೋಕ್ಕೆ ನಮಗೆ ಪುರ್ಸೊತ್ತು ಇಲ್ಲ, ಯೋಗ್ಯತೆಯೂ ಇಲ್ಲ, ಅರ್ಹತೆಯೂ ಇಲ್ಲ. ದೇವರಿಂದ ಎಷ್ಟೋ ದೂರ ಆಗಿದ್ದೇವೆ. ಏನಕ್ಕಂದರೆ ಅಷ್ಟು ಒಂದು ಕಲ್ಮಶ ಇದೆ ನಮ್ಮ ಮನಸ್ಸಲ್ಲಿ. ನಮ್ಮ ಅಷ್ಟೊಂದು ಕಲ್ಮಶ ನಮ್ಮಲ್ಲಿದೆ. ನಾವು ಹೆಂಗೆ ಸಾಧ್ಯ ದೇವರಾಗೋಕ್ಕೆ? ದೇವರ ಹತ್ತಿರ ಹೋಗೋ ಟ್ರೈ ಮಾಡಬೇಕಲ್ಲ. ಕೃಷ್ಣ ಅಂತೀವಿ, ರಾಮ ಅಂತೀವಿ, ಇನ್ಯಾರಿಗೋ ಬೈತೀವಿ, ಇನ್ಯಾರಿಗೋ ಏನೇನು ಅಂತೀವಿ. ಎಲ್ಲಿದೆ ನಮ್ಮ ಹತ್ರ ಮನುಷ್ಯತ್ವ, ಮಾನವ ಧರ್ಮ ಎಲ್ಲಿದೆ, ಒಳ್ಳೆತನ ಎಲ್ಲಿದೆ? ನಾವು ಹೆಂಗ್ರಿ ಲಕ್ಷ್ಮೀ ದೇವಿರಾಗೋದು? ಏನಕ್ಕೆ ಹೋಲಿಸ್ತೀರಾ? ನಂದೊಂದು ಕ್ವಶನ್, ಏನಕ್ಕೆ ಹೋಲಿಸ್ತೀರಿ? ಮನುಷ್ಯರನ್ನು ದೇವಿ ಲಕ್ಷ್ಮಿಯರಿಗೆ ಏನಕ್ಕೆ ಹೋಲಿಸಿದರೆ ನನ್ನೊಂದು ಕ್ವಶನ್. ಹೆಂಗೆ ಸಾಧ್ಯ ದೇವಿ ಲಕ್ಷ್ಮಿಯರಾಗೋಕ್ಕೆ? ಅವ್ರು ಯಾರಿಗೂ ಮೋಸ ಮಾಡಿಲ್ಲ. ಅವರ ಗಂಡಂದ್ರ ಜೊತೆ ಚೆನ್ನಾಗಿರುವಂಥ ಪತ್ನಿ ಧರ್ಮ ಮಾಡಿದ್ದಾರೆ. ಯಾರಿಗೂ ಮೋಸ ಮಾಡಿಲ್ಲ, ಕೈ ಕೊಟ್ಟಿಲ್ಲ, ನಂಬಿಕೆ ದ್ರೋಹ ಮಾಡಿಲ್ಲ. ನಮ್ಮಲ್ಲದೆಲ್ಲ ಇದೆಯಲ್ಲ. ನಾವು ಹೆಂಗೆ ರೀ ದೈವತರ ಬಗ್ಗೆ ಮಾತಾಡ್ತೀವಿ? ಅಷ್ಟು ಚೀಪಾಗಿ ಬಿಟ್ರ ಅಂತ ನಮ್ಮ ಒಂದು ದೇವಿಯರು. ನಾವೊಂದು ಪೂಜನೆ ಭಾವನೆಯಲ್ಲಿ ನೋಡುವಂಥ ದೇವಿಯರನ್ನ, ಲಕ್ಷ್ಮಿಯರನ್ನು ಅಷ್ಟು ಚೀಪ್ ಮಾಡಿಬಿಡ್ತಿದ್ದೀರಾ. ಇದು ಎಷ್ಟು ಮಟ್ಟಿಗೆ ಸರಿ ಅನ್ನೋದು ನಿಮಗೆ ನೀವು ಕ್ವಶನ್ ಹಾಕಬೇಕು. ನಾನು ಕ್ವಶನ್ ಈ ವಿಡಿಯೋದ ಮುಖಾಂತರ ಹಾಕ್ತಿದ್ದೀನಿ. ಈ ಮರಣ ಜನನದ ಮಧ್ಯೆ ಹೋರಾಡುವಂಥ ಮನುಷ್ಯರಿಗೆ ದೇವರನ್ನು ಹೋಲಿಸಿದ್ದೀವಿ. ದೇವರು ಕೊಟ್ಟ ಭಿಕ್ಷೆಯಲ್ಲಿ ಇದ್ದೀವಿ ಅಂತ ಯಾರಿಗೂ ಗೊತ್ತಿಲ್ಲ. ಅಂದರೆ ಇವಾಗ ನೋಡಿ, ಈ ಟೈಮ್ ಹೆಂಗೆ ಹೋಗ್ತಿದೆ, 25 ಹೆಂಗೆ ಕ್ರಾಸ್ ಆಯಿತು, 26 ಹೆಂಗೆ ನಡೀತಿದೆ. ಸ್ವಲ್ಪ ಯೋಚನೆ ಮಾಡಿ. ಈ ತಿಂಗಳು ವಾರದ ಥರ ಹೋಗ್ತಾಯಿದೆ, ವರ್ಷ ತಿಂಗಳ ಥರ ಹೋಗ್ತಾಯಿದೆ. ದೇವ್ರಿಗೂ ನೋಡಿ ಬೇಜಾರಾಗಿಬಿಟ್ಟಿದೆ. ಆಯಸ್ಸನ್ನ ಕಡಿಮೆ ಮಾಡ್ತಿದ್ದಾರೆ, ಸ್ಪೀಡ್ ಮಾಡ್ತಿದ್ದಾರೆ. ಏನಕ್ಕೆಂದರೆ ದೇವರ ಮೇಲಿರೋ ಭಯ ಇಲ್ಲ ಮನುಷ್ಯರಿಗೆ. ಭಯ ಅನ್ನೋದಿಲ್ಲ. ನಾನು ಮಾಡಿದೆ ಸರಿ, ನಾನು ನಡೆದಿದ್ದೆ ದಾರಿ ಅಂತ ತುಂಬ ಸೊಕ್ಕಿಂದ ಮುಂದುವರಿಸ್ತಿದ್ದಾರೆ ಜೀವನನ. ಆಲ್ಮೋಸ್ಟ್ ಒಂದು 10%, 20% ಚೆನ್ನಾಗಿದ್ದಾರೆ. ಸೊ ಅವರಿಂದ ನಮ್ಮ ಈ ಸಾಧು ಸಂತರು ಅವರಿಂದನೇ ಒಂದು ಸ್ವಲ್ಪ ನಮ್ಮ ಈ ಪ್ರಳಯ, ಜಲಪ್ರಳಯ, ಏನೇನು ಪ್ರಳಯ ಆಗೋದನ್ನು ನಿಲ್ಲಿಸಿದ್ದಾರೆ ಅಂತ ನನ್ನದೊಂದು ಅನಿಸಿಕೆ. ಸೊ ನಮ್ಮಿಂದ ಸಾಧ್ಯನೇ ಇಲ್ಲ ಇದು. ಏನಕ್ಕಂದರೆ ನಮ್ಮಲ್ಲಿರೋದು ಬರೀ ಇದೆ ನೆಗೆಟಿವೇ. ಮನಸ್ಸಲ್ಲಾಗಿರ್ಬೋದು, ದೇಹದಲ್ಲಾಗಿರ್ಬೋದು, ಮಾತಲ್ಲಾಗಿರ್ಬೋದು, ಎಲ್ಲ ಒಳ್ಳೆತನ ಅನ್ನೋದು ಸಿಗಿದ್ರೂ ಸಿಗಲ್ಲ. ಸೊ ನಮ್ಮಂಥವರೆಲ್ಲ ದೇವಿ ಲಕ್ಷ್ಮಿಯರು. ಚೆನ್ನಾಗಿ ಹುಟ್ಟಿದ ನಂತರ ಪವಿತ್ರತೆ ಬರಲ್ಲ. ಓಕೆ, ಸಾರ್ಥಕತೆನಿಲ್ಲ. ಆ ಒಳ್ಳೆಯ ಗುಣನ ಇಟ್ಕೊಂಡು ಪಾಲಿಸಿ ಅದರಲ್ಲಿ ಬದುಕಿ ಬಾಳಬೇಕು. ಅವಾಗ ಮಾತ್ರ ಸಾರ್ಥಕತೆ ಬರೋದು. ಆ ಸಾರ್ಥಕತೆ ನಿಮ್ಮಲ್ಲಿಲ್ಲ. ಅದನ್ನು ಬಿಟ್ಟು ದೇವಿ ಲಕ್ಷ್ಮೀರಾಗಕ್ಕೆ ಹೋಗ್ತಿದ್ದೀರಾ. ಸ್ಟುಪಿಡ್. ನಿಮ್ಮೆಲ್ಲ ನೀವೇ ತೋಡ್ತಿದ್ದೀರಾ. ಜಯವಾಗಲಿ ನಿಮಗೆ. ಸೊ ನಾನು ಅಂತಿರೋದಿಷ್ಟೇ, ನನ್ನ ತಾಯಿನ ಯಾವಾಗಲೂ ಹೋಲಿಸಲ್ಲ. ಇನ್ನು ಜಗನ್ಮಾತೆ ದೇವಿನ ಲಕ್ಷ್ಮಿಯಾಗಿ ಹೋಲಿಸ್ತೀನಿ ನಾನು. ಐ ಆಮ್ ಸಾರಿ. ಒಳ್ಳೆತನ, ಮನುಷ್ಯತ್ವ, ಮಾನವೀಯತೆ ಇರೋರನ್ನ ಕೈ ಮುಗಿತೀವಿ, ಸ್ಥಾನಮಾನ ಕೊಡ್ತೀವಿ. ಬಿಟ್ಟರೆ ಮನುಷ್ಯರನ್ನ ದೇವರಿಗೆ ಹೋಲಿಸಲ್ಲ. ಸೊ ನನ್ನ ವೀಡಿಯೋದ ಉದ್ದೇಶ ಇಷ್ಟೇ, ಇವೆಲ್ಲ ಬೇಡ ಅಂತಷ್ಟೇ. ಓಕೆ, ಮನುಷ್ಯರಾಗಿ ಹುಟ್ಟಿದ್ದೀವಿ, ಮನುಷ್ಯರಾಗಿ ಸಾಯಬೇಕು, ಹೆಚ್ಚಿಗೆ ಬೇಡ. ಥ್ಯಾಂಕ್ ಯು ಸೋ ಮಚ್. ಥ್ಯಾಂಕ್ ಯು. ಒಂದೊಂದು ಮನಸ್ಸಿನ ಮಾತನ್ನ ಶೇರ್ ಮಾಡಿಕೊಂಡೆ ನಿಮ್ಮ ಜೊತೆ. ಥ್ಯಾಂಕ್ ಯು ಸೋ ಮಚ್.